ಬಂದಂಥದ್ದು ದೇಶ ಹೊಡೆಯುವಂಥದ್ದಲ್ಲಿ ಏನು ನಡೀತಾ ಇತ್ತು, ಈ ನಮ್ಮ ಸೆಬಿ ಏನು ಕೆಲಸ ಮಾಡ್ತಾ ಇತ್ತು, ನಮ್ಮ ಮಾರ್ಕೆಟ್ ಏನು ಮಾಡ್ತಾ ಇತ್ತು, ಬಾಂಬೆ ಮಾರ್ಕೆಟ್ ಏನು ಮಾಡ್ತಾ ಇತ್ತು, ಅಲ್ಲಿ ಗದ್ದಲಗಳಾಗಿದ್ದು ಎಲ್ಲ ಹೊರಗೆ ಹಾಕೋದು ಪ್ರಯತ್ನ ಮಾಡಿದಾಗ ಅವ್ರು ದೇಶದ ದ್ರೋಹ ಹೆಂಗೆ ಆಗ್ತಾರೆ? BJP ವಿರೋಧಿ ಆಗಿರ್ಬೋದು ಅಥವಾ ಮೋದಿಯವ್ರ ವಿರೋಧಿ ಆಗಿರ್ಬೋದು. ಮೋದಿಯವ್ರನ್ನ ಟೀಕಿಸಿದ್ರೆ, ಮೋದಿಯವ್ರ ತಪ್ಪುಗಳನ್ನ ಹೇಳಿದ್ರೆ, ಮೋದಿಯವ್ರನ್ನ ಪ್ರಶ್ನೆ ಮಾಡಿದ್ರೆ ಅವರೆಲ್ಲರೂ ದೇಶದ್ರೋಹಿಗಳ? ಅವ್ರು ದುಡ್ಡಿನ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಿ. ಈ ಆರೋಪ ನೀವು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯನಾ? ಮಾಡ್ರಿ. ಮತ್ತು ಸೊರೋಸ್ನವ್ರು ಹೆಂಗೆ ಯಾವ ಆಧಾರದ ಮೇಲೆ ದೇಶ ವಿರೋಧಿ ಅದನ್ನು ಹೇಳಬೇಕಾಗಿದೆ. ಅನೇಕರಿಗೆ ಅದು ಹೆಲ್ಪ್ ಮಾಡುವಂಥ ಸಂಸ್ಥೆ ಅಂತ ನಾವು ಕೇಳಿದ್ದೀವಿ, ಸೊರೋಸ್ ಫೌಂಡೇಶನ್ US ಏಡ್ ಫೋರ್ಡ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಂಸ್ಥೆಗಳಿಗೆ ಜನರಿಗೆ ಹೆಲ್ಪ್ ಮಾಡುವಂಥದ್ದು ಅದು ಯಾವ ರೀತಿಯಾಗಿ ಭಾರತವನ್ನು ಒಡಿತಾ ಇದೆ ಅನ್ನೋ ಉತ್ತರ ಕೊಡಬೇಕಾಗಿದೆ. ಉತ್ತರ ಕೊಡೋದು ನಿಜ ಆಗಿದ್ರೆ ಕೋರ್ಟ್ ಮ್ಯಾಟ್ರ್ ಮಾಡಿ ಶಿಕ್ಷೆ ಕೊಡಿಸ್ರೆ ಯಾರು ಬೇಡ ಅಂತಾರೆ ನಿಮಗೆ? ರಾಹುಲ್ ಗಾಂಧಿಯವರು ನಿಶ್ಚಿತವಾಗಿ ತಪ್ಪಿತಸ್ಥರ ಶಿಕ್ಷೆ ಕೊಡಲಿ. ಆದರೆ ಮೊದಲು ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಲಿ. ಇವತ್ತು ಮೋದಿಯವರು ಮತ್ತು ಶಾರ್ ಅವರು ಕಾಣ್ತಾ ಇಲ್ಲ, ಮೋದಿಯವರು ಕಾಣ್ತಾ ಇಲ್ಲ. ಅದೇ ಕಾಲಕ್ಕೆ ಯಾವುದೋ ಪ್ರಶ್ನೆಗೆ ಯಾವುದೋ ಉತ್ತರ ಹೇಳ್ತಾ ಇರ್ತಾರೆ ನಮ್ಮ ಸೀತಾರಾಮಣ್ಣವರು.